ಇವತ್ತು ನಾವು ಮಾಸ್ತಿ ತೋಟದಲ್ಲಿದ್ದೀವಿ. ಇಲ್ಲಿ ಒಂದು ಸಣ್ಣದೊಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಈಗ ನಾವು ಈ ಮರಗೆಣಸು ಬಗ್ಗೆ ನಿಮ್ಗೆಲ್ಲರಿಗೂ ಬಹುತೇಕ ಗೊತ್ತಿರ್ತದೆ. ಇದು ಕೇರಳದಲ್ಲಿ ಒಂದು ವಿಶೇಷವಾದ ಒಂದು ಆಹಾರ. ನಮ್ಮ ಕರ್ನಾಟಕದಲ್ಲೂ ಕೆಲವು ಕಡೆ ಇದೆ, ಆದರೆ ಜನರಿಗೆ ಅದನ್ನ ಹೇಗೆ ತಿನ್ಬೇಕು, ಅದನ್ನ ಹೇಗೆ ಬೆಳಿಬೇಕು, ಹೇಗೆ ಅಗಿಬೇಕು ಅನ್ನೋದು ಕೆಲವು ಕಡೆ ಗೊತ್ತೇ ಇಲ್ಲ. ಅದು ಇನ್ನು ಕೆಲವು ಕಡೆ ಅಂತೂ ಆ ಮರಗೆಣಸನ್ನ ಅವ್ರು ನೋಡೇ ಇಲ್ಲ, ಅದನ್ನ ಅವರು ಬಳಸೋದಿಲ್ಲ. ಆದರೆ ನಾವು ರೈತರು ಏನು ಮಾಡ್ಬೇಕಂದ್ರೆ ಎಲ್ಲಾ ಥರದನ್ನ ನಮ್ಮ ಜಮೀನಲ್ಲಿ ನಾವು ಇಟ್ಕೊಳ್ಬೇಕು. ಅದಕ್ಕೆ ಮರಗೆಣಸನ್ನ ನೀವು ಏನು ಮಾಡ್ಬೇಕಂದ್ರೆ ಗೆಣಸನ್ನ ತಗೊಂಡ್ಮೇಲೆ ಅದ್ರ ಮೇಲ್ಭಾಗದಲ್ಲಿ ಕಡ್ಡಿ ಇರ್ತಲ್ಲ, ಆ ಕಡ್ಡಿನ ಒಂದು 9 ರಿಂದ 10 ಅಂಗ್ಲ ಉದ್ದ ಇರಬೇಕು ನೋಡಿ. ಒಂದು 9 ಅಂಗ್ಲ 10 ಅಂಗ್ಲ ಉದ್ದದ ಒಂದು ಕಡ್ಡಿ ಇಟ್ಕೊಳ್ಬೇಕು. ಅದ್ರದ್ದು ತುದಿ ಭಾಗನ ನಾವು ಮೇಲೆ ಇಡಬೇಕು, ಬುಡ ಭಾಗನ ಕೆಳಭಾಗದಲ್ಲಿ ಇಡಬೇಕು. ಅದು ನಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ, ಇಲ್ಲಿ ಒಂದು ನಾವು ಕಡ್ಡಿ ಎಲ್ಲ ಕಟ್ ಮಾಡಿ ಇಟ್ಟಾಗ ನಮ್ಗೆ ಹಿಂದೆ ಮುಂದೆ ಕಡ್ಡಿ ಗೊತ್ತಾಗೋದಿಲ್ಲ. ಅದಕ್ಕೆ ನೋಡಿ, ಈ ಗಿಣ್ಣಿನ ಮೇಲ್ಗಡೆ ಒಂದು ಕಣ್ಣು ಇರ್ತದೆ, ಆ ಕಣ್ಣನ್ನ ನೋಡ್ಕೊಂಡು ನಾವು ಅದನ್ನ ಮೇಲ್ಭಾಗ ಇಟ್ಕೊಳ್ಬೇಕು. ಈ ರೀತಿ ಇದಕ್ಕೆ ಏನ್ ಮಾಡ್ಬೇಕು, ಮಣ್ಣನ್ನ ಏರ್ ಹಾಕೊಳ್ಬೇಕು, ಬೆಡ್ ತರ ಮಾಡ್ಕೊಳ್ಬೇಕು. ಈ ಬೆಡ್ ನೀವು ಎಷ್ಟು ಏರ್ ಹಾಕ್ತೀರಿ ಅಷ್ಟು ನಿಮಗೆ ಗೆಣಸು ಚೆನ್ನಾಗಿ ಬರ್ತದೆ. ಒಂದು 2 ಅಡಿ, ಒಂದು 3 ಅಡಿ ದೂರದಲ್ಲಿ ಒಂದು ಇಡಬೇಕು ನೋಡಿ. ಈಗ ಇಲ್ಲೊಂದು ಇಟ್ಟಿದ್ದೀನಿ, ಹಾಗೆ ಒಂದು 2.5 ಅಡಿ ಒಂದು ದೂರದಲ್ಲಿ ಈಗ ಇಟ್ಕೊಂಡು ಈಗ ಹೋಗ್ಬೇಕು. ಒಂದು 2.5 ಅಡಿ 3 ಅಡಿಗೆ ಇಡ್ಬೋದು. 3 ಅಡಿ ಇಟ್ಕೊಂಡು ಹೋದ್ರೆ ಒಂದು ಅಂದಾಜಿನಲ್ಲಿ ಇಡೋದಿನ್ನ ಇದು ನೆಡಕ್ಕಾಗಲ್ವಾ? ನಡ್ತೀನಿ. ಹೀಗೆ ನಾವು ಮೊದಲು ಹೀಗೆ ಇಟ್ಕೊಂಡು ಹೋಗ್ಬಿಡ್ಬೇಕು. ಹೀಗೆ ನಾವು ಒಂದು 2.5-3 ಅಡಿಗೆ ಈ ತರ ಇಟ್ಕೊಂಡು ಹೋದಾದ್ಮೇಲೆ ಎಲ್ಲ ಬುಡ ಈಗ ಎಲ್ಲ ಈ ಕಡೆ ಭಾಗದಲ್ಲಿದೆ. ಈಗ ನಾವು ಇಲ್ಲಿ ಇದನ್ನ ಕೈಯಲ್ಲಿ ತಗೊಂಡು ಈಗ ಇಟ್ಕೊಳ್ಬೇಕು. ಈಗ ನಟ್ಕೊಳ್ಬೇಕು. ಹೀಗೆ ತುದಿ ಭಾಗ ಸ್ವಲ್ಪ ಕಾಣ್ಬೇಕು, ಇಷ್ಟು ನಡ್ಬೇಕು, ಇಷ್ಟು. ಸರಿ ನೋಡಿ, ಹೀಗೆ ಭಾಗವನ್ನು ತೆಗೆದ್ಬಿಟ್ಟು ಹೀಗೆ ನಟ್ಬಿಡ್ಬೇಕು. ಹೀಗೆ ನಟ್ಬಿಟ್ಟು ಯಾವಾಗ ಒಂದು 15 ದಿನಕ್ಕೋ 20 ದಿನಕ್ಕೋ ಒಂದು ಚಿಕ್ಕದೊಂದು ನೀರು ಕೊಟ್ಕೊಂಡ್ರೆ ಅದು ಆರಾಮಾಗಿ ಚಿಗುರೊಡ್ದು ಅದು ಬರ್ತದೆ. ಸುಮಾರು ಒಂದು 10 ತಿಂಗಳಲ್ಲಿ ನಡಿ ನೋಡೋಣ. ಇದು ಬುಡ, ಇದು ಈ ಕಡೆ ಬುಡ ಇದು. ಬಿಡಿ. ಒಂದು 3 ತಿಂಗಳಿಗೆಲ್ಲ 1-2 ಅಡಿ ಇದು ಹೈಟ್ ಬಂದ್ಬಿಡ್ತದೆ. ಕೆಲವೊಮ್ಮೆ ನೀರಿನ ಸೌಕರ್ಯ ಚೆನ್ನಾಗಿದೆ, ನೀರು ಕೊಡ್ಬೋದು, ತೊಂದ್ರೆ ಏನಿಲ್ಲ. ಈಗ ಇದಕ್ಕೆ ನೀರು ಹಾಯಿಸ್ತೀವಲ್ಲ, ಈ ಗಿಡಕ್ಕೆ ಹಾಯಿಸ್ತೀವಲ್ಲ, ಅದು ಇದ್ರಲ್ಲಿ ಪ್ರಾಬ್ಲಮ್ ಆಗೋದು ಏನ್ ಸ್ವಲ್ಪ ನೀರು ಬಂದ್ರೆ ತೊಂದ್ರೆ ಏನಿಲ್ಲ, ಬರ್ತದೆ. ನೀರು ಕೊಟ್ಟಾಗ ಇದಕ್ಕೇನು ತೊಂದ್ರೆ ಏನಾಗೋದಿಲ್ಲ. ಇಲ್ಲ ನೀವು ಸ್ಪ್ರಿಂಕ್ಲರ್ ಎಲ್ಲ ಜೆಟ್ ಎಲ್ಲ ಹಾಕೋದ್ರೂ ನಡೀತದೆ. ಕಡ್ಡಿನ ಹೀಗೆ ಬೇಕಾದ್ರೆ ಹೀಗೆ ಚುಚ್ಚಿನೂ ನಡ್ಬೋದು, ತೊಂದರೆ ಇಲ್ಲ. ಮಣ್ಣು ನಾವು ಎಷ್ಟು ಏರಾಕ್ತೀವಿ ಅಷ್ಟು ಇಲ್ಲಿ ಗೆಣಸು ಚೆನ್ನಾಗಿ ಬರ್ತದೆ. ಮತ್ತೆ ಒಂದು 3 ತಿಂಗಳಿಗೆ ಒಂದ್ಸಲ ಮಣ್ಣನ್ನ ಮೇಲ್ಗಡೆ ಏರ್ ಹಾಕೊಂಡ್ರೆ ಅದ್ ಬೆಳೀತಾ ಇದನ್ನ ಸ್ವಲ್ಪ ಅಗಲ ಮಾಡ್ಕೊಬೇಕು. ಅಗಲ ಏನ್ ಮಾಡ್ಬೇಡ, ಎತ್ತರ ಮಾಡ್ತಾ ಹೋಗ್ಬೇಕು ಅಷ್ಟೇ. ಇದನ್ನೇ ಎತ್ತರ ಮಾಡ್ಕೊಂಡು ಹೋಗ್ಬೇಕು. ಇದನ್ನೇ ಎತ್ತರ ಮಾಡ್ಕೊಂಡು ಹೋಗ್ತಾ ಇರೋದು. ಬುಡಕ್ ಸ್ವಲ್ಪ ಮಣ್ಣನ್ನು ತೆಗೆದು ಹಾಕೊಳ್ಳೋದು. ಒಂಚೂರು ಗುದ್ಲಿ ಕೊಡಿ. ಎಲ್ಲಿದೆ ಗುದ್ಲಿ? ರಾಯಿಸಿ ಏನಾದ್ರು ಈ ಬೆಡ್ ಎತ್ತರ ಕಮ್ಮಿ ಆಯ್ತು ಅಂದ್ರೆ ಕ್ಲೀನ್ ಆಗಿ ಇಲ್ಲಿ ಪಕ್ಕದ ಕಾವಲಿನ ತೋರಿಸ್ಕೊಳ್ಳೋದು. ಈ ರೀತಿ ಮಣ್ಣು ಕೊಟ್ಕೊಳ್ಳೋದು. ಈಗ ಸ್ವಲ್ಪ ಮಣ್ಣು ಕೊಟ್ಕೊಳ್ಳೋದು. ಈ ದಿಂಡನ್ನ ಏನ್ ಮಾಡ್ಬೇಕು, ನಾವು ಒಂದ್ 2 ತಿಂಗಳಿಗೆ ಒಂದ್ಸಲ ಈಗ ತೆಗೆದು ಈ ತರ ಮಣ್ಣನ್ನ ಹಿಂಗ್ ಕೊಟ್ಕೊಂಡ್ರೆ ಆಯ್ತು. ಈ ತರ ಕೊಟ್ಕೊಂಡ್ರೆ ಆಯ್ತು. ಅದು ಸಪೋರ್ಟಿಂಗ್ ಆಗಿ ಮಣ್ಣು ಕೊಟ್ಕೊಳ್ತಾ ಬರ್ಬೇಕು. ಸ್ವಲ್ಪ. ಸರಿ ಗುರು, ಅರ್ಥ ಆಯ್ತು ಗುರು. ಈಗ ಮಣ್ಣು ಕೊಟ್ಕೊಂಡು ಬಂದ್ರೆ ಸಾಕಿದೆ. ಇದು ಎತ್ತರ ಇದ್ದಷ್ಟು ಏನಾಗ್ತದೆ, ನಿಮ್ಗೆ ಗೆಣಸು ಚೆನ್ನಾಗಿ ಬೀಳ್ತದೆ. ಮತ್ತೆ ನಾವೇನ್ ಮಾಡ್ಬೋದು, ಅದನ್ನ ಕೀಳುವಂತ ಟೈಮಲ್ಲಿ ನೀರ್ ಹಾಯಿಸ್ಬಿಟ್ಟು ಗಿಡ ಹಿಂಗೆ ಕಿತ್ತು ಸಾಕು, ಎಲ್ಲ ಪೂರ್ತಿ ಬಂದ್ಬಿಡ್ತದೆ. ಇಲ್ಲ ನಾವು ಕೊತ್ತು ತಗೊಂಡು ಆಗೋದ್ರೂ ಬರುತ್ತೆ, ಈಸಿಯಾಗಿ ಬರ್ತದೆ. ಈ ಗಟ್ಟಿ ನೆಲದಾಗಕ್ಕಿಂತನೂ ಈ ಬೆಡ್ಡಲ್ಲಿ ಹಾಕೊಂಡ್ರೆ ಜಾಸ್ತಿ ಆಗ್ತದೆ. ನಾವು ನೆಲದಲ್ಲಿ ನೆಟ್ಟಾಗ ಏನಾಗ್ತದೆ, ತುಂಬಾ ಆಳ ಹೋಗ್ತದೆ. ಆಳ ಹೋದಾಗ ಅಗಿಯೋದು ಕಷ್ಟ. ಆಮೇಲೆ ಗೆಣಸು ಮಣ್ಣು ಲೂಸ್ ಇದ್ದಾಗ ಗೆಣಸು ಬಹಳ ಚೆನ್ನಾಗಿ ಇಳಿಯೋದು. ಹೌದು, ಅದು ತುಂಬಾ ಒಳ್ಳೇದು. 6 ತಿಂಗಳು
ಒಂದ್ 8 ತಿಂಗಳ ಒಳಗಡೆ ನಾವು ಈ ಗೆಣಸನ್ನ ಅಗಿಬಹುದು. ಒಂದ್ ಸಮಯ ನೀವು ಅಗಿದಾನೆ ಬೇಕಾದ್ರೆ 1 ವರ್ಷ 2 ವರ್ಷನೂ ಬಿಟ್ಟು ಬಿಡ್ಬೋದು, ತಪ್ಪೇನಾಗೋದಿಲ್ಲ. ಅದೇನಪ್ಪ ಅಂದ್ರೆ ಕೆಳಗಿನ ಭಾಗದ್ದು ಹೋಗ್ಬಿಡ್ತದೆ, ಕಲ್ಲಾಗ್ಬಿಡ್ತೈತೆ, ಮತ್ತೆ ರೆಡಿ ಆಗುತ್ತೆ ಬೇರೆ. ಹೌದೌದು. ಕೇರಳದಲ್ಲಿ ಈಗ ನಮ್ಗೆ ಗೊತ್ತಿರೋಂಗೆ ಈಗ ನಾವು ಎಲ್ಲೇ ರಾಗಿ, ಭತ್ತ, ಅಕ್ಕಿ, ಜೋಳ ನಾವು ಬಳಸ್ತೀವಲ್ಲ, ಅದೇ ರೀತಿ ಕೇರಳದವರು ಮೇನ್ ಫುಡ್ಡೇ ಇದು. ಇದರಲ್ಲೇನೆ ಮೈದಾನದಲ್ಲೇ ಮಾಡ್ತಾರೆ ಅಂತಾರೆ. ಆಮೇಲೆ ಈ ಮರಗೆಣಸು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು. ನಾವು ಅದನ್ನ ವರ್ಷದಲ್ಲಿ ಒಂದು 2-3 ಸಲ ಆದ್ರೂ ಆ ಗೆಣಸನ್ನು ತಿನ್ಬೇಕು. ಮತ್ತೆ ರೈತ ಏನ್ ಮಾಡೋದು 20 ಈ ತರ ಈಗ ಹಾಕೊಂಡಿದ್ದೀರಲ್ವಾ, ಇನ್ನೊಂದು 8 ತಿಂಗಳಾದ್ಮೇಲೆ ನೀವು ಗೆಣಸು ಸಿಗ್ತದೆ. ಈ ಕಡ್ಡಿನೇ ಒಂದು ಅರ್ಧ ಎಕರೆ ಹಾಕೋಷ್ಟು ಕಡ್ಡಿ ಸಿಕ್ಬಿಡುದು ನಿಮ್ಗೆ. ಆಮೇಲೆ ನೀವು ಬಂದವ್ರಿಗೂ 1-2 ಕಡ್ಡಿ ಕೊಡ್ಬೋದು, ಅದ್ರಲ್ಲೇನು ತೊಂದರೆ ಏನಿಲ್ಲ. ಈಗ ಮಾಸ್ತಿ ತೋಟದಲ್ಲಿ ನೋಡಿ, ಇವಾಗ ಡ್ರ್ಯಾಗನ್ ಫ್ರೂಟ್ ಒಂದು ಪ್ರಯೋಗ ಮಾಡಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ಮಾಡೋರಿಗೆ ಒಂದು ಸಲಹೆ ಇದು. ಈಗ ಕೆಲವರೆಲ್ಲ ಕಂಬ ನಟ್ಟುಬಿಟ್ಟು ಅದಕ್ಕೆ ಟೈರ್ ಎಲ್ಲ ಹಾಕಿ ಆಮೇಲೆ ಅದನ್ನ ಬಗ್ಗಿಸ್ತಾರೆ. ಅದು ಇದೊಂದು ಸುಲಭವಾದ ಒಂದು ಮೆಥಡ್. ಏನಪ್ಪ ಅಂದ್ರೆ ಈ ರೀತಿ ಸುಲಭವಾಗಿ ಈ ತರ ಒಂದು ಕಲ್ಲನ್ನ ನಟ್ಕೊಂಡು ಅದಕ್ಕೊಂದು ಅಚ್ಚು ಮಾಡಿದ್ದಾರೆ. ಇಲ್ಲಿ ಕ್ಲೀನ್ ಆಗಿ ಅಚ್ಚು, ಈ ಅಚ್ಚು ಮಾಡಿ ಏನ್ ಮಾಡ್ತಾರೆ, ಈ ತರ ಅದನ್ನ ತೆಗೆದು ಮೇಲೆ ಇಲ್ಲಿ ಕೂರಿಸ್ಬೋದು. ಇಲ್ಲಿ ಕೂರಿಸ್ಬೋದು, ಈ ತರ ಕುತ್ಕೊಳ್ತದೆ. ಕುತ್ಕೊಂಡು ಇದು ಬಂದಿದ್ರೆ ಏನಾಗ್ತದೆ, ಡ್ರ್ಯಾಗನ್ ಫ್ರೂಟ್ ಇಲ್ಲಿಂದ ಒಳಗಡೆಯಿಂದ ಈ ತರ ಸೈಡ್ ಮಾಡ್ಕೊಳ್ಬೋದು. ಆದ್ರೆ ನಾವೀಗ ಡ್ರ್ಯಾಗನ್ ಫ್ರೂಟ್ ಈಗ ನಡ್ತೀವಿ, ಅದು ರೆಡಿ ಆಗ್ಬೇಕಾದ್ರೆ ನಮ್ಗೊಂದು ಗಿಡ ಮೇಲೆ ಬಂದು ರೆಡಿ ಆಗ್ಬೇಕಾದ್ರೆ ಒಂದು 8-9 ತಿಂಗಳು ಬೇಕಾಗ್ತದೆ. ಕೆಲವೊಮ್ಮೆ 1 ವರ್ಷ ಆದ್ರೂ ಆಗ್ತದೆ. ಅಲ್ಲಿ ಗಂಟ ನಾವು ಇದು ಇಡೋದಕ್ಕಿಂತ ಈ ಕಂಬ ಇನ್ನು ಗಟ್ಟಿ ಕುತ್ಕೊಳ್ಬೇಕಂದಾಗ ನಾವೇನ್ ಮಾಡ್ಬೇಕಂದ್ರೆ ಈ ಕಂಬನ ಇದನ್ನ ತೆಗೆದು ಚಕ್ರನ ತೆಗೆದು ಇಟ್ಬಿಡ್ಬೇಕು. ಇಲ್ಲಿ ಇಟ್ಬಿಡ್ಬೇಕು. ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿ ನಿಮ್ ಕೊಟ್ಟಿಗೆಲೋ ಅಥವಾ ನಿಮ್ ಸ್ಟೋರ್ ರೂಮ್ ಅಲ್ಲೋ ಈ ಚಕ್ರನ ಎಲ್ಲೆಲ್ಲರೂ ಒಂದ್ ಕಡೆ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಆ ಡ್ರ್ಯಾಗನ್ ಫ್ರೂಟ್ ಇಲ್ಲಿ ಗಂಟ ಬಂದು ಇನ್ನೇನು ಚಕ್ರದ ಹತ್ರ ಮುಟ್ತಾ ಇದೆ ಅಂದಾಗ ಅವಾಗ ನೀವು ಚಕ್ರ ಇಟ್ಕೊಂಡ್ರೆ ಸಾಕು. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈಗ ಡ್ರ್ಯಾಗನ್ ಫ್ರೂಟ್ 4 ಇಲ್ಲಿ 2 ಇದಕ್ ಸಪೋರ್ಟಿಂಗ್ ಕಟ್ಟಕ್ಕಾಗಲ್ಲ. ಇದೆಯಲ್ಲ, ಈ ಗ್ಯಾಪ್ ಇದೆಯಲ್ಲ, ಇದನ್ನ ದಾರದಲ್ಲಿ ಕಟ್ಕೊಂಡು ಇದಕ್ ಸಪೋರ್ಟಿಂಗ್ ಕಟ್ಕೊಂತೀನಿ. ಇದೆಯಲ್ಲ, ಇಲ್ಲಿ ಬರ್ತಾ ಇದೆ, ಬರುತ್ತೆ, ಇದಕ್ ಕಟ್ಬೇಕು. ಇದಕ್ ಕಟ್ಟಿದ್ರೆ ದಾರದಾಗ ಕಟ್ಟಿದ್ರೆ ನಿಲ್ಲಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದಿರುತ್ತಲ್ಲ, ಈ ಚಕ್ರ ಇರುತ್ತಲ್ಲ ನೋಡಿ, ಇಲ್ಲೊಂದು ದಾರ ಹಾಕೊಂಡು ಇದನ್ನ ಹಂಗೆ ಎತ್ಕೊಂತೀವಿ. ಹೌದು, ನೀವ್ ಎತ್ಕೊಳ್ತೀರಿ ಕರೆಕ್ಟ್. ಅದೇನಾಗ್ತದೆ, ಇಲ್ಲಿಗೆ ಅಂಟಿ ಬರ್ಬೇಕು, ಅದು ಅಂಟ್ಕೊಂಡ್ ಬರ್ಬೇಕು. ಹೌದು, ಬೆಳವಣಿಗೆ ಅದು ನಿಧಾನ ಆಗ್ತದೆ. ನಿಮ್ಮ ಈ ಕಲ್ಲನ್ನ ನೀವೀಗ ಗಟ್ಟಿಯಾಗಿ ನಿಂತಿದ್ದೀರಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಬ ಗಟ್ಟಿ ಇರಲ್ಲ, ಬಹಳ ಸ್ಮೂತ್ ಇರ್ತದೆ. ಮತ್ತೆ ಆಮೇಲೆ ಕೆಲವರು ಎತ್ತರದ ಕಂಬ ಹಾಕ್ತಾರೆ, ಸ್ವಲ್ಪ ಇನ್ನೊಂದ್ 2 ಅಡಿ ಎತ್ತರದ ಕಂಬ ಹಾಕ್ತಾರೆ. ಎತ್ತರದ ಕಂಬ ಹಾಕಿದಷ್ಟು ಏನ್ ಮಾಡ್ತಾರೆ ಅಂದ್ರೆ ಆಳನ ಸರಿಯಾಗಿ ಅಷ್ಟೇ ಆಳ ಮಾಡದೇ ಇದ್ರೆ ಈ ಕಂಬ ವಾಲ್ತದೆ. ಅಥವಾ ನಾವು ಹಾಕಿರೋ ಮಣ್ಣು ಲೂಸ್ ಮಣ್ಣಿದೆ ಅಂದ್ರೆ ಒಂದು 2-3 ತಿಂಗಳ ಗಂಟ ಈ ಕಂಬ ಟೈಟ್ ಆಗಿ ಕೂತ್ಕೊಳ್ಳೋ ಗಂಟ ನಾವು ಬಹಳ ಹುಷಾರಾಗಿ ನೋಡ್ಕೊಳ್ಬೇಕು. ಆಮೇಲೆ ಚಕ್ರ ಇಡಬೇಕು. ಮತ್ತೆ ನಿಮ್ಮ ಈ ಚಕ್ರ ಬಹಳ ಒಂದು ವ್ಯವಸ್ಥಿತವಾಗಿ ಒಂದು ಲೈಟ್ ವೆಯ್ಟ್ ಇದೆ ಇದು. ಅದೇ ನಾವು ಹುರಾದಲ್ಲಿ ಒಂದು ತೋಟದಲ್ಲಿ ನಾವು ಮಾಡಿದೀವಿ. ಈಗ 1 ವರ್ಷ ಆದ್ರೂ ಇನ್ನೂ ಚಕ್ರ ತೆಗೆದು ಇಡಬೇಕು ಅಂತ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಭಾರ ಇದೆ. ಅದು ದೊಡ್ಡ ಸೈಜ್ ಮಾಡಿದ್ದಾರೆ, ಅದು ತುಂಬಾ ಭಾರ ಬಿದ್ದಾಗ ಕಂಬ ಆ ಕಡೆ ಕನಿಷ್ಠ ನೀವ್ ಏನ್ ಮಾಡ್ಬೇಕಂದ್ರೆ ಒಂದು ಕಂಬ ನಟ್ಬಿಟ್ಟು ಆ ಕಂಬ ಚೆನ್ನಾಗಿ ಟೈಟ್ ಆಗಿ ಕೂತ್ಕೊಳ್ಬೇಕಂದ್ರೆ ಕಲ್ಲಿಗಿಲ್ಲ ಹಾಕ್ಬಾರ್ದು ಯಾವಾಗ್ಲೂ. ನೀವು ಯಾವುದೇ ತಂತಿ ಕಂಬ ಹಾಕಿ ಅಥವಾ ಒಂದು ಕಂಬ ನಡುವಾಗ ಅದ್ರ ಉಳಿದ ಭಾಗಕ್ಕೆ ಸುತ್ತ ನಾವು ಮರಳನ್ನ ಹಾಕ್ಬಿಟ್ರೆ ತುಂಬಾ ಒಳ್ಳೇದು. ಮರಳು ಹಾಕಿ ಸ್ವಲ್ಪ ನೀರ್ ಬಿಟ್ಬಿಟ್ರೆ ಅದು ಟೈಟ್ ಆಗ್ತದೆ. ಆಮೇಲೆ ಬೇಕಾದ್ರೆ ನಾವು ಚಕ್ರವನ್ನ ಕೂರ್ಸ್ಕೋಬಹುದು. ಅದು ನಮ್ಗೆ ತಿಳುವಳಿಕೆಗೆ ನಾವು ನೋಡ್ಕೊಂಡು ನಮ್ಮ ಜ್ಞಾನವನ್ನ ಬಳಸ್ಕೊಂಡು ನಾವು ಅದನ್ನ ಮಾಡೋದು ತುಂಬಾ ಒಳ್ಳೇದು. ನೀವ್ ಹೇಳ್ದಂಗೆ ಕಟ್ಬಿಟ್ಟು ಟೈಟ್ ಮಾಡಿ ಹಗ್ಗಾನು ಕಟ್ಬೋದು ಇದಕ್ಕೆ. ಹೌದು, ತುಂಬಾ ಒಳ್ಳೇದು. ಅದೇ ಕಂಬ ಟೈಟ್ ಎಷ್ಟಿದೆ ಅಂತ ಅದ್ರ ಮೇಲೆ ನಾವು 1.5 ಅಡಿ 1 ಅಡಿ ಆಳ ಇದೆ. ಈಗ ಮೇಲಿಗೆ ನೀವು ಕೈ ಆಗುತ್ತೆ ನೋಡಿ, ಈ ತರ ನಾವು ತೆಗೆದು ಲೈಟ್ ವೆಯ್ಟ್ ಇದೆ ಇದು. ಇದರಿಂದ ನಾವು ಈಗ ಇಟ್ಟರೆ ಏನ್ ತೊಂದ್ರೆ ಆಗುದಿಲ್ಲ. ಇದು ತೊಂದ್ರೆ ಏನಾಗುದಿಲ್ಲ. ಬೇಕಾದ್ರೆ ದಾರ ಕಟ್ಕೊಂಡು ಮಾಡ್ಬೋದು. ಮತ್ತೆ ಇದು ನೋಡಕ್ ಬಹಳ ಚೆನ್ನಾಗಿ ಕಾಣಿಸ್ತದೆ ಈ ಕಡೆ ಸೈಡ್ ಅಲ್ಲಿ ಇಲ್ಲಿ ಬಂದಾಗ. ಆದ್ರೆ ಇದ್ರಲ್ಲಿ ಮಾಡೋದಕ್ಕಿಂತ ನಾವು ನಮ್ ತೋಟದಲ್ಲಿ ಅಗಸೆ ಆಮೇಲೆ ನುಗ್ಗೆ ಬೇರೆ ಗಿಡಗಳು ಮಾಡ್ತೀವಲ್ಲ, ಅದರಲ್ಲಿ ಬರೋಷ್ಟು ಒರಿಜಿನಾಲಿಟಿ ಇದ್ರಲ್ಲಿ ಬರಲ್ಲ.
ಸ್ವಾಭಾವಿಕವಾಗಿ ಬರ್ತಲ್ಲ ಡ್ರ್ಯಾಗನ್ ಫ್ರೂಟ್, ನಾವು ಯಾವ್ದೋ ಒಂದು ಕಂಬಕ್ಕೋ ಅಥವಾ ಒಂದು ಗಿಡಕ್ಕೋ ನಾವು ಹಬ್ಬಿಸ್ತೀವಲ್ಲ, ಅದ್ರಲ್ಲಿ ಬರೋಷ್ಟು ಒರಿಜಿನಾಲಿಟಿ ಇದ್ರಲ್ಲಿ ಬರಲ್ಲ. ಯಾಕೆಂತಂದ್ರೆ ಇದು ಕೃತಕ. ಇದು ನಾವು ಫೋರ್ಸ್ ಆಗಿ ಯಾವ್ದೋ ಇದೇ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಬರ್ಬೇಕು ಅಂತ ನಾವು ಮಾಡ್ತೀವಿ. ಅದೇ ನಾವು ಒಂದು ಡ್ರ್ಯಾಗನ್ ಫ್ರೂಟ್ ನ ನೀವು ಬೇಕಾದ್ರೆ ಒಂದು ನುಗ್ಗೆ ಗಿಡಕ್ಕೋ ಅಥವಾ ಒಂದು ಅಗಸೆ ಗಿಡಕ್ಕೋ ಒಂದು ಬೇಲಿಗೋ ಹಾಕ್ಬಿಡಿ, ಅಲ್ಲಿ ಬರುವಷ್ಟು ಒಂದು ತಾಜಾತನ ಮತ್ತೆ ಅಲ್ಲಿರುವಷ್ಟು ಒಂದು ಗ್ರೀನರಿ ನಿಮ್ಗೆ ಇಲ್ಲಿ ಬರೋದು ಸ್ವಲ್ಪ. ನೋಡಿ ಗುರುಗಳೇ, ಇಲ್ಲಿ ಆ ಗಿಡ ಅಲ್ಲಿದೆ ನೋಡಿ, ಇಲ್ಲಿ ಈ ಗಿಡ ದೊಡ್ಡದಾಗವರೆಗೂನು ಇಲ್ಲೊಂದು ಪೈಪ್ ಲೈನ್ ಮಾಡ್ಕೊಂತೀನಿ, ಡ್ರಿಪ್ಪಿಂಗ್ ಮಾಡ್ಕೊಂತೀನಿ. ಡ್ರಿಪ್ ಮಾಡ್ಕೊಂಡು ಇಲ್ಲಿ ಹೂವ, ಮೆಣಸಿನ್ಕಾಯಿ ಆಗ್ಬೋದು ಏನಾದ್ರು ಬೆಳೆ ಬೆಳೆಯೋದಕ್ಕ ಗಿಡದಿಂದ ಗಿಡಕ್ಕೆ 10 ಅಡಿ ಇದೆ. 10 ಅಡಿ ಇದೆ. 10 ಅಡಿ ಮಧ್ಯದಲ್ಲಿ 5 ಅಡಿಗೆ ಒಂದು ಚರಂಡಿ ಉಳ್ಕೊಂಡಿದ್ದೀರಿ. ಹೌದು, ಇದು ಅಂದ್ರೆ ಓಡಾಡಕ್ ಗುರುಗಳೇ, ಅದೇ ಓಡಾಡಕ್ಕೆ ತಿರ್ಗಾಡಕ್ ಒಂದು ದಾರಿ ಮಾಡ್ಕೊಂಡಿದ್ದೀರಿ. ಆ ದಾರಿ ಪಕ್ಕದಲ್ಲಿ ಈಗ ಚೆಂಡು ಹೂವ ಮತ್ತೆ ಮೆಣಸಿನ ಗಿಡ ಆಗ್ಲಿ ಬೇರೆ ಏನೇ ಗಿಡ ಆಗ್ಲಿ ಬೆಳಕ ನೋಡಿ ಗುರುಗಳೇ. ಇಲ್ಲೊಂದು ಇಷ್ಟು, ಇದು 3 ಅಡಿ ಅಂತ ಇರ್ತದೆ ಗುರುಗಳೇ. 3 ಅಡಿ ಫ್ರೀ. ಇದು ಈ ಕಡೆ 4 ಅಡಿ ಇರುತ್ತೆ, ಗಿಡದಿಂದ ಗಿಡಕ್ಕೆ 4 ಅಡಿ ಬಿಟ್ಬಿಡ್ತೀವಿ. ಈ ಸೆಂಟರ್ ಗ್ಯಾಪ್ ಅಲ್ಲಿ ನಾವೊಬ್ರು ಓಡಾಡ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡ್ಕೊಂತೀವಿ. ದಾರಿ ಮಾಡ್ಕೊಂಡು ಮೆಣಸಿನ ಗಿಡ, ಹೂ ಗಿಡ. ಈಗ ಬಟರ್ ಫ್ರೂಟ್ ಮೊದಲು ಹಾಕಿರೋದು ಗ್ಲೀಸಿಡಿಯಾನಾ? ಹೌದು, ಗ್ಲೀಸಿಡಿಯಾ. ಅದೇ ಗ್ಲೀಸಿಡಿಯಾ ಬೇಕಿಲ್ಲಿಗೂ ಗ್ಲೀಸಿಡಿಯಾ ಬೇಕು. ನಿಮ್ಮ ತುಂಗೆನೇ ಕಂಟ್ರೋಲ್ ಮಾಡೋದು ಇರೋದು ಇವಾಗ. ಹೌದು, ಕಂಟ್ರೋಲ್ ಮಾಡೋದು ಅದು ಮಾಡ್ತಾ ಇರ್ಬೇಕು. ಅದು ಒಂದ್ಸಲ ಬಂದು ನಿಂತ್ಕೊಂಡ್ಬಿಟ್ರೆ ಹೌದು ಅದು ರೆಡಿ. ಈಗ ನಾವು ಅದು ಅಲ್ಲಿ ಕೆಳಗಿಂದ ಇದ್ರಲ್ಲಿ ಅಥವಾ ಈ ತರ ಹಾಕೋದ್ ಬೇಡ. ಈ ಗಿಡಗಳು ತೊಂದರೆ ಆಗುತ್ತೆ, ಒಂದೊಂದು ಹಾಕೊಳ್ಳೋಣ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ. ಸರಿ, ಅದಕ್ಕೂ ಇದಕ್ಕೂ ಒಂದು ವ್ಯತ್ಯಾಸ ಇರ್ಬೇಕಲ್ವ? ಹೌದು, ಎಲ್ಲ ನಿಂತಿದೆ ಅಲ್ವಾ? ಯಾವ್ದು ಇದ್ರಲ್ಲಿ ಯಾವ್ದು ಹೋಗಿಲ್ಲ ಗುರುಗಳೇ. ಇದು ನೇರಳೆ ಗಿಡ. ಅದೇ ಈಗ ಸುತ್ತ ಸ್ವಲ್ಪ ಉರುಳಿ ಹಾಕೊಂಡ್ಬಿಡಿ. ಗುರುಗಳೇ ಹಾಕ್ಬೇಕು. ಈಗ ಸ್ವಲ್ಪ ಕಳೆ ತೆಗೆದ್ವಲ್ಲ, ಪೂರ್ತಿ ಕಳೆ ತೆಗ್ದಿದ್ದೀವಿ, ಆಮೇಲೆ ಹಾಕೊಂತೀವಿ. ಉರುಳಿ ಸೀಬೆ ಇದು ಈ ಸಾಲಿಗೆ ನುಗ್ಗಿ ಹಾಕಿದ್ರಿ. ಇದು ಅಂದ್ರೆ ಈಗ ಇದು ರೆಡಿ ಆಗಿದೆ ಅಂತ. ಹೌದು, ಯಾವ್ದು ಗಿಡ ಸೆಟ್ ಆಗಿದೆ ಅಂತ ಇದು. ಹೌದು ಗುರುಗಳೇ. ಎಲ್ಲ ಸುಳಿ ಗೋಡಂಬಿ ಹೊಸ ಸುಳಿ ಬಂದ್ರೆ ಗಿಡ ಅಲ್ಲಿ ಸೆಟ್ ಆಯ್ತು ಅಂತ ಅರ್ಥ. ಸೈಡ್ ಅಲ್ಲಿ ಲಾವಂಚ ಹಾಕೊಂಡಾಗ ಇದು ಚೆನ್ನಾಗಿ ಬಂದಿದೆ. ಮತ್ತೆ ಎರಡನೇದು ಇದು ಲಾವಂಚ ಮಣ್ಣನ್ನ ಜಾರಕ್ ಬಿಡಲ್ಲ, ಮತ್ತೆ ಒಳ್ಳೆ ನೀರಿನ ಸೆಲೆನೆ ಇಟ್ಟಿದೆ. ಇದು ನೋಡಿ ಆಗ್ಲೇ ಇದು ಬಂದಿದೆ. ಮೋಸ್ಟ್ಲಿ ಇದರಲ್ಲಿ ಬೀಜದಲ್ಲಿ ಮರಿ ಬರ್ತದೋ ಅಲ್ಲ ಮೊಟ್ಟೆ ಆಗ್ತದೋ ಗೊತ್ತಿಲ್ಲ. ಏನೋ ಇದು ಹೆಂಗ್ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಮಗೂ ಇದು ಗೊತ್ತಿಲ್ಲ, ನಾವು ಬರೀ ಕಡ್ಡಿ ನಟ್ಟೆ ಅಭ್ಯಾಸ. ಇದು ಉದುರಿ ಏನಾದ್ರು ಬೀಜ ಆಗ್ತದ ಅಂತ ಗೊತ್ತಿಲ್ಲ. ಗೊತ್ತಿರೋರು ಯಾರಾದ್ರು ಇದ್ರೆ ತಿಳಿಸಿದ್ರೆ ಒಳ್ಳೇದು ಅಂತ ತಿಳ್ಕೊಳ್ತೀನಿ. ಇದು ಬರ್ಬೋದು, ಬೀಜ ಬರುತ್ತೆ ಗುರು. ಬೀಜ ಬರುತ್ತಾ ನೋಡಿ ಗುರುಳೆ, ಅಲ್ಲಿದೆಯಲ್ಲ ನೋಡಿ, ಸೇಮ್ ಡಿಟೋ ಇದು ಸೇಮ್ ಗುರುಳೆ. ಲಾವಂಚನ? ಲಾವಂಚನೆ ಅದು. ಅದು ಬೀಜ ಉದ್ರೇನೆ ಗುರುಗಳೇ, ಅದು ಹಂಗಾಗಿರೋದಿಲ್ಲ. ಹೌದಾ? ನೋಡೋಣ, ಈಗ ಒಂದ್ ಸ್ವಲ್ಪ ಇದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡೋಣ, ಪ್ರಯೋಗ ಮಾಡಿ ನೋಡೋಣ ಯಾಕೆ ಬರ್ತದ ಇಲ್ವಾ ಅಂತ. ನಾವು ಟೆಸ್ಟ್ ಮಾಡ್ದಂಗ ಆಗ್ತದೆ. ಇದು ಬಂತು ಅಂದ್ರೆ ನಾವು ಇದ್ರ ವಂಶವನ್ನ ಜಾಸ್ತಿ ಬೆಳೆಸಕ್ಕೆ ಒಂದು ಒಳ್ಳೆ ದಾರಿ. ಆಮೇಲೆ ಇದಕ್ಕೇನ್ ಹೇಳ್ತೀರಿ ನೀವು? ಗಣಿಗೆ ಹಣ್ಣ ನೋಡಿ, ಕಾಶಿ ಹಣ್ಣು ನಮ್ ಕಡೆ ನಾವು ಗಣಿಗೆ ಹಣ್ಣು ಅಂತ ಹೇಳ್ತೀವಿ. ಇದ್ರದ್ದು ಎಲೆ ತುಂಬಾ ಒಳ್ಳೇದು. ನೀವು ಸಾಂಬಾರ್ ಮಾಡ್ಕೊಳಕ್ಕೆ, ಪಲ್ಯ ಮಾಡ್ಕೊಳಕ್ಕೆ ಇದು ತುಂಬಾ ಒಳ್ಳೇದು. ಇದು ಎಲ್ಲರ ಜಮೀನಲ್ಲೂ ಇದು ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕಾಣಿಸ್ಕೊಳ್ತದೆ. ಇದು ಕಾಣಿಸ್ಕೊಳ್ತದೆ ನೋಡಿ. ಇದು ಸೊಪ್ಪು ನೀವು ಅಡಿಗೆಯಲ್ಲಿ ಸ್ವಲ್ಪ ಬೇರೆ ಸೊಪ್ಪನ್ನು ಬಳಸ್ಕೊಳ್ಬಹುದು. ಇದರಲ್ಲಿ ಗಣಿಕೆ ಹಣ್ಣಲ್ಲಿ ನೋಡಿ, ಇದು ಕಾಯಿ ಯಾವ ತರ ಇರ್ತದೆ, ಹಸಿರು ತರ ಇರ್ತದೆ. ಕಾಯಿ ಹಸಿರು ಕಲರ್ ಇರ್ತದೆ ಕಾಯಿ. ಇದು ಹಣ್ಣಾದಾಗ ಈ ಕಲರ್ ಬರ್ತದೆ. ನಾವು ಜಮೀನಲ್ಲಿ ಸುತ್ತಾಡುವಾಗ ಈ ತರ ಸಿಕ್ಕಿದ್ರೆ ದಯಮಾಡಿ ಒಂದು 2 ಹಣ್ಣು 4 ಹಣ್ಣು ನಾವು ಬಾಯಿಗೆ ಹಾಕ್ಬಿಡೋದು ತುಂಬಾ ಒಳ್ಳೇದಿದು. ಈಗ ಬಾಯಿಗೆ ಹಾಕೋದು ಕಾಶಿ ಹಣ್ಣು ಮಕ್ಕಳಿಗೆ ಕಣ್ಣಿಗೆ ಒಳ್ಳೇದು. ಮತ್ತೆ ನಮಗೂ ಅಷ್ಟೇ ಆರೋಗ್ಯ ದೃಷ್ಟಿಯಿಂದ ಈ ಗಣಿಕೆ ಸೊಪ್ಪು ತುಂಬಾ ಒಳ್ಳೇದು. ಅದು ಸಾಧಾರಣ ಅದೇನಂದ್ರೆ ನೆಟ್ಟರೆ ಬರೋದಿಲ್ಲ. ಅದೇನಾಗ್ತಂದ್ರೆ ಅದೇ ತಾನಾಗೆ ಬರ್ಬೇಕು. ತಾನಾಗೆ ಬಂದಾಗ್ಲೇನೆ ಅದು ಅಲ್ಲಿ ಉಳ್ಕೊಳ್ಳೋದು. ಮತ್ತೆ ಅದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇರೋದಿಲ್ಲ. ತೆಂಗಿನ ಸಿಪ್ಪೆನ ಎಲ್ಲಾದ್ರೂ ಈಗ ನೀವೆಲ್ಲ ರೈತರು ಜಮೀನಲ್ಲಿ ತೆಂಗಿನ ಸಿಪ್ಪೆನ ನೀವು ಮಲ್ಚಿ ಮಾಡಿದ್ರೆ ಒಣಗಿದ್ನ ಗಿಡದ ಹತ್ತಿರಕ್ಕೆ ಹಾಕಿ ಪರವಾಗಿಲ್ಲ. ಈ ಹಸಿ ಹಾಕುವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಹತ್ತಿರ ತರ ಹಾಕ್ಬಾರ್ದು. ಹಸಿನ ಸ್ವಲ್ಪ ದೂರದಲ್ಲಿ ಹಾಕ್ಬೇಕು.
ಒಂದಡಿ ದೂರದಲ್ಲಿ ಬಿಟ್ಟು ಇದನ್ನ ಮಲ್ಚಿಂಗ್ ಮಾಡ್ಬೇಕು. ಈ ತರ ಸುತ್ತ ಒಂದಡಿ ಬಿಡ್ಬೇಕು. ಹಸಿ ಇದ್ರೆ, ಒಣಗಿದ್ರೆ ಏನ್ ಮಾಡ್ಬೋದು, ಜೊತೆಲಿ ಮುಚ್ಚೆ ಮಾಡ್ಬೋದು. ಈ ಹಸಿ ಇದ್ದಾಗ ಇನ್ನೂ ಅದು ರಿಯಾಕ್ಷನ್ ಆಗ್ತಾ ಇರ್ತದೆ, ಅಲ್ಲಿ ಬೇರೆ ಬೇರೆ ರೀತಿ ಫಂಗಸ್ ಬರಕ್ ಶುರು ಆಗ್ತದೆ. ಅವಾಗ ಏನಾಗ್ತದೆ, ಇದಕ್ಕೆ ಗಿಡಕ್ಕೆ ತೊಂದರೆ ಆಗ್ತದೆ. ಮತ್ತೆ ಇದೇ ರೀತಿ ಮಲ್ಚಿಂಗ್ ಮಾಡ್ಬೇಕು ಎಲ್ರು ಅಷ್ಟೇ. ಹಿಂಗ್ ಮಾಡಕ್ ಹೋಗ್ಬಾರ್ದು. ಮಾಡಿದಾಗ ಏನಾಗ್ತದೆ, ಮಳೆ ನೀರು ಬಿದ್ದು ಈ ಮಳೆ ನೀರಲ್ಲಿ ಸಂಗ್ರಹ ಆದಾಗ ಅದರಿಂದ ಸೊಳ್ಳೆ ಮತ್ತೆ ಬೇರೆ ಬೇರೆ ಎಲ್ಲ ಉತ್ಪನ್ನ ಆಗ ಅವು ಬಂದು ನಮ್ಮನೆ ಕಚ್ಚುತ್ತವೆ. ಮತ್ತೆ ಅದರಿಂದ ನಾವು ತೆಂಗಿನಕಾಯಿನ ಯಾವಾಗ್ಲೂ ಮಲ್ಚಿಂಗ್ ಮಾಡಿದ್ರೆ ಈ ರೀತಿ ಉಲ್ಟಾನೆ ಮಾಡ್ಬೇಕು. ಇದು ತುಂಬಾ ಚೆನ್ನಾಗಿ ಬರ್ತದೆ. ಇದು ತೆಂಗಿನಕಾಯಿನ ಆತರ ಪಲ್ಟಾಯಿಸೇ ಮಾಡ್ಬೇಕು. ಏನು ಪ್ಲಾನ್ ಮಾಡ್ಕೊಂಡಿದೀವಿ ಇವಾಗ, ಎಲ್ಲ ತುಂಗೇನೆ ಎಲ್ಲ ಜೋರ ನಡೆದಿದೆ ಇಲ್ಲಿ. ಇಲ್ಲ ಗುರುಗಳೇ, ಇದಕ್ಕ ಬ್ರಷ್ ಕಟ್ರ್ ಹಾಕ್ತಿವಿ ಗುರುಗಳೇ. ಬ್ರಷ್ ಕಟ್ರ್ ಹಾಕಿ ಈಗ ಇದ್ರಲ್ಲಿ ಏನಾದ್ರು ಒಂದು ಸೆಂಟ್ರಲ್ಲಿ ಕಲ್ಲಂಗಡಿ ಹಾಕೋಣ ಅಂತ ಪ್ಲಾನ್ ಮಾಡಿದ್ರು. ಕಲ್ಲಂಗಡಿ ಹಾಕ್ಬೋದು. ಕಲ್ಲಂಗಡಿ ಹಾಕಕ್ ಮೊದಲು ನೀವು ಈ ತುಂಗೇನು ಸ್ವಲ್ಪ ಒಂದ್ಸಲ ಕಂಟ್ರೋಲ್ ಮಾಡ್ಬಿಡಿ. ಕಂಟ್ರೋಲ್ ಮಾಡ್ತೀವಿ ಗುರುಗಳೇ. ಕಂಟ್ರೋಲ್ ಮಾಡ್ಬಿಟ್ಟು ಬಳ್ಳಿಯಲ್ಲಿ ಆಗುವಂತದ್ದು ನೀವೇನು ಕರ್ಬೂಜ ಹಾಕ್ತೀರಾ? ಕರ್ಬೂಜ, ಕಲ್ಲಂಗಡಿ. ಕರ್ಬೂಜ, ಕಲ್ಲಂಗಡಿ, ಸೌತೆಕಾಯಿನೂ ಹಾಕ್ಬೋದು. ಸೌತೆಕಾಯಿ ಅಂದ್ರೆ ಅಂಬ ಹರಿಯೋದು, ನೆಲದಲ್ಲಿ ಹರಿಯೋದನ್ನು ಸೌತೆಕಾಯಿ ಇದೆ, ಅದು ಬರ್ತದೆ, ಅದು ಇದೆ. ಆಮೇಲೆ ಮಂಗಳೂರು ಸೌತೆಕಾಯಿ ಅಂತಾರಲ್ಲ, ಅದು ಬೇಕಾದ್ರೆ ಹಾಕ್ಬೋದು. ಹಾಕೋದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೇದು. ಅದೇನ್ ಮಾಡ್ಬೇಕಂದ್ರೆ ಅದ್ರದ್ದು ಬಳ್ಳಿ ನಿಮ್ಮ ಈ ಹಣ್ಣಿನ ಗಿಡದ ಹತ್ರ ಬಂದು ಸುತ್ಕೋತರ ಆಗ್ಬಾರ್ದು. ಇಲ್ಲ, ಸುತ್ಕೋತರ ಆದಾಗ ಅದು ತೊಂದರೆ ಆಗ್ತದೆ. ಇಲ್ಲ, ತಪ್ಪಿಸ್ತೇವೆ ನಾವು, ಅದು ತಪ್ಪಿಸ್ಬಿಡಿ. ಈಗ ನೋಡಿ, ಇವಾಗ ಇಲ್ಲಿ ಮೆಣಸಿನಕಾಯಿ ಹಾಕಿರೋದು ಆಗ್ಲೇ ಮೆಣಸಿನಕಾಯಿ ಇಲ್ಲಿ ಕಾಯಿ ಆಗಿದೆ. ಹೌದು. ಈಗ ನಾವು ಫ್ರೂಟ್ ಮಾಡೆಲ್ ನಲ್ಲಿ ಇಷ್ಟಾಗಲೇ ಜಾಗ ಬಿಟ್ಟಾಗ ಈ ರೀತಿ ಎಲ್ಲ ನಾವು ಮೆಣಸಿನಕಾಯಿನ ನಾವು ಸ್ವಂತವಾಗಿ ಹಾಕೋಬಹುದು. ನಮ್ಮ ಮನೆ ಖರ್ಚಿಗೆ ಆಗ್ತದೆ, ಅಥವಾ ಏನಾದ್ರು ಹಣ್ಣಾದ್ರೆ ಅದೇ ನಮ್ಗೆ ಇದಕ್ಕೆ ಆಗ್ತದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಇವಾಗ ಈ ಕಸಿ ಗಿಡ ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ. ಇದು ನೋಡಿ, ಇದು ಮೇಲ್ಗಡೆ ಕಸಿ ಕಟ್ಟಿರೋ ಗಿಡ. ಇದು ಕೆಳಗಡೆ ಇರೋ ಗಿಡನ ನಾವೇನ್ ಮಾಡ್ತೀವಿ, ಇದು ಸುಳಿ ಬಂದಾಗ ನಾವು ತೆಗಿಬೇಕು. ಇದನ್ನ ನೋಡಿ, ಇದಾಗ ತೆಗಿಬೇಕು. ಈಗ ಇಷ್ಟು ಗಿಡದ ಬೆಳವಣಿಗೆ ನೋಡಿ, ಈ ರೀತಿ ತೆಗಿತಾ ಇರ್ಬೇಕು. ಈ ರೀತಿ ಕಸಿ ಕಟ್ಟಿರೋದ್ರಿಂದ ಕೆಳಭಾಗದಲ್ಲಿರುವಂತ ಕಾಂಡದಿಂದ ನೋಡಿ ಇಷ್ಟು ಸುಳಿ ಬಂದಿದೆ, ಇದನ್ನ ತೆಗಿಬೇಕು. ಕಸಿ ಕಟ್ಟಿರೋದು ಇಲ್ಲಿ ಮೇಲೆ ನೋಡಿ, ಇದು ಕಸಿ ಕಟ್ಟಿದ ಮೇಲೆ, ಅದರಿಂದ ಮೇಲ್ ಬರ್ಬೇಕು ನಮ್ಗೆ. ಇದು ಕೆಳಗಡೆ ಬರಬಾರ್ದು. ಇದು ಸ್ವಲ್ಪ ದಿನ ಗಮನಿಸ್ಕೊಂಡ್ರೆ ಸಾಕು, ಆಮೇಲೆ ಇದು ಸರಿ ಆಗ್ತದೆ. ನಾನು ಇಲ್ಲಿದೆಯಲ್ಲ, ಇಲ್ಲಿ ನೋಡ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಇಲ್ಲ, ಇಲ್ಲಿ ನೋಡಿ, ಇಲ್ಲಿದೆ ಕಸಿ. ಇಲ್ಲಿ ಗೊತ್ತಾಗಲ್ಲ. ಅದಕ್ಕೆ ನಾವು ಇಲ್ಲಿ ನಾವು ಕಲ್ತಿರೋದಕ್ಕಿಂತ ಕಲಿಬೇಕಾದ್ರೆ ಜಾಸ್ತಿ. ಹೌದು. ಕೃಷಿಯಲ್ಲಿ ನಾವ್ ಏನ್ ಇವತ್ತು ಕಲ್ತಿದೀವಲ್ಲ, ಅದು 3 ಪಟ್ಟು ಇನ್ನೂ ಇದೆ. ಇನ್ನು 10 ಪೈಸೆ ಅದೇ ಅದು. ಅದಕ್ಕೆ ನೋಡ್ಕೋಬೇಕು, ಸ್ವಲ್ಪ ನೋಡ್ಕೋಬೇಕಲ್ಲ. ಹಾಗೆ ಇದು ಔತಂಬರ ಒಳ್ಳೆ ಚೆನ್ನಾಗಿ ಬಂದಿದೆ. ಇದು ನಿಮ್ ಜಮೀನಲ್ಲಿ ತುಂಬಾ ಕಾಪಾಡ್ಕೊಡ. ಅದೇ ರೀತಿ ನೋಡಿ, ಇದು ಇಲ್ಲಿ ಮೆಣಸಿನ ಗಿಡ ಇಲ್ಲಿ ಬಂದಿದೆ. ಸೀಬೆನು ಅಷ್ಟೇ, ಸೀಬೆದು ಕಸಿ ಗಿಡ. ಅದನ್ನು ಸ್ವಲ್ಪ ದಿನ ನೋಡ್ಕೋಬೇಕು. ಅದನ್ನ ಯಾವ ತರ ಇದೆ, ಎಲ್ಲಿ ಬಂದಿದೆ ಅಂತ ನೋಡ್ಕೊಂಡು ಕೆಳಭಾಗದಲ್ಲಿ ಇದೆ. ಕೆಲವೆಲ್ಲ ಕಸಿದು ಗೊತ್ತಾಗ್ಬಿಡ್ತು ನಮ್ಗೆ, ಕೆಳಗಡೆ ಇದ್ರೆ ಅದು ಬರ್ತದೆ. ಇದು ತುಂಗೆಯನ್ನ ನೀವು ನಿಯಂತ್ರಣ ಮಾಡ್ಕೋಬೇಕು. ಇವಾಗ ತುಂಗೆನ ನಿಯಂತ್ರಣ ಮಾಡ್ಕೋಬೇಕಾದ್ರೆ ಈ ತರ ಒಳಗಡೆ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಅದೇ ಇಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಎಲ್ಲೆಲ್ಲ ಬೇಕಾದ್ರೆ ಮಲ್ಚಿಂಗ್ ಇರ್ತದೆ. ಅದು ನೋಡಿ, ಮೆಣಸು ಫಸಲು ನೋಡಿ, ಮೆಣಸು ಚೆನ್ನಾಗಿ ಬಂದಿದೆ. ನೋಡಿ ನೋಡಿ, ಬಹಳ ಸೂಪರ್ ಆಗೈತಿ ಮೆಣಸಿನಕಾಯಿ. ನೋಡಿ ಮೆಣಸಿನಕಾಯಿ ನೋಡಿ, ತಾಜಾ ಶುದ್ಧ, ಯಾವುದೇ ಔಷಧಿ ಇಲ್ಲ. ಈಗ ನೀವು ಮೊದ್ಲೆಲ್ಲ ಔಷಧಿ ಹೊಡಿತಾ ಇದ್ರಲ್ವಾ? ಈಗೇನು ಔಷಧಿ ಹೊಡೆದಿಲ್ಲ ಅಲ್ವಾ? ಇಲ್ಲ, ಸಾಕಲ್ಲ ಮನುಷ್ಯನಿಗೆ. ಈಗ ಗಾಂಧೀಜಿ ಹೇಳ್ದಂಗೆ ಮನುಷ್ಯನ ಆಸೆಯನ್ನ ಈಡೇರಿಸೋ ಸಾಮರ್ಥ್ಯ ಇದೆ, ದುರಾಸೆನಲ್ಲ ಅಂತ. ಈಗ ಒಂದ್ ಗಿಡದಲ್ಲಿ ಮೆಣಸಿನಕಾಯಿ ಒಂದು 50-100 ಬರ್ಬೇಕಾ? ನಮಗ್ 100 ಬಂದ್ರೆ ಸಾಕು. ಅದು ನಮ್ಗೆ ಆಸೆ ಇದೆ, ಬೇಕು. ಅದೇ 150 ಕಾಯಿ ಬರ್ಲಿ, 1000 ಕಾಯಿ ಬರ್ಲಿ ಅಂತ ಹೇಳಿದ್ರೆ ಅದು ದುರಾಸೆ. ಅವಾಗ ಏನಾಗ್ತದೆ, ಭೂಮಿನೂ ಹಾಳಾಗ್ತದೆ, ಗಿಡನೂ ಹಾಳಾಗ್ತದೆ, ತಿಂದವನು ಹಾಳಾಗ್ತಾನೆ. ಹಾಳಾಗೋದ್ರಲ್ಲಿ ಬಾರಿ ನಾವು ಮುಂದೆ ಕಾಂಪಿಟೇಷನ್ ಅಲ್ಲಿ ಇದೀವಿ. ಅದರಿಂದ ದಯಮಾಡಿ ಅದ್ರಲ್ಲಿ 50 ಕಾಯಿ ಬರ್ಲಿ, ಈ ಕಾಯಿನ ನೀವು ತಗೊಂಡು ಆರಾಮಾಗಿ ಮನೇಲಿ ಬಳಸ್ಬೋದು, ಧೈರ್ಯವಾಗಿ ಬಳಸ್ಬೋದು. ಇದರಲ್ಲಿ ಯಾವುದೇ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ ಬಳಸ್ತೇನೆ ಇಷ್ಟು ಬರ್ತಾ ಇದೆ ಅಂದ್ರೆ ನಾವು ಅದನ್ನ ಖುಷಿ ಪಡ್ಬೇಕಷ್ಟೇ. ನೋಡಿ, ಈಗ ಜೊಂಕೆ ಆಗಿ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ. ನೋಡಿ, ಹೌದು. ಮೆಣಸಿನಕಾಯಿ ನೋಡಿ ಎಷ್ಟು ಗೊಂಚಲು ಏನಿಲ್ಲ, ಮದ್ದು ಎಂತದ್ದು ಏನೂ ಇಲ್ಲ. ಒಂದು ವೇಳೆ ನೀವು ಮದ್ದು ಹೊಡಿಬೇಕು ಅಂದ್ರೆ ಇದಕ್ಕೆ ನೀವು ಮಾಡ್ಬೇಕು ಇಷ್ಟೇ: 6 ಕೋಳಿ ಮೊಟ್ಟೆ ಹೊಡೆದಿದ್ದೀರಾ? 6 ಕೋಳಿ ಮೊಟ್ಟೆಗೆ 1 ಲೀಟರ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಶೇಕ್ ಮಾಡ್ಬಿಟ್ಟು ಸ್ಪ್ರೇ ಮಾಡ್ತಾನೇ ಇರ್ಬೇಕು. ಮಾಡ್ತಾ ಇದ್ದಾಗ ಅದ್ರದ್ದೆಲ್ಲ ಸರಿ ಹೋಗ್ಬಿಟ್ಟು. ಅದು ಮುಸ್ಕಿನ ಜೋಳ ಹಾಕೊಂಡಿದ್ದೀರಾ? ಸೆಂಟ್ರಲ್ಲೇ
ನೋಡಿ ಈಗ ಹೊಸ ಚಿಗುರು ಬರ್ತಾ ಇದೆ ಈಗ. ಹಳೆ ಚಿಗುರಿಗೆ ಮಾಮೂಲಿ ಅದು ನೇರಳೆ ಚಿಗುರ್ನ ತಿಂತವೆ, ಹೊಸ ಚಿಗುರು ನಮ್ಗೆ ಬರ್ತಾ ಇರ್ತದೆ. ಹೌದು ಬರ್ಬೇಕು. ಬಂದಾಗ ನೋಡಿ ಈ ಕೀಟಗಳೆಲ್ಲ ಬಂದು ಆಮೇಲೆ ಮೊನ್ನೆ ಈ ಎಲೆಗಳೆಲ್ಲ ತಿಂದಾಕ್ಬಿಟ್ಟಿತ್ತು. ಮತ್ತೆ ನೋಡಿ ಈಗ ಬೇವಿನ ಎಣ್ಣೆ ಹೊಡೆದ್ಮೇಲೆ ಸ್ವಲ್ಪ ಬೇವಿನ ಎಣ್ಣೆ, ಕೋಳಿ ಮೊಟ್ಟೆ, ಉಗುನಿ ಎಂಬು, ಎಕ್ಕದೆಲೆ, ಇದನ್ನ ಮಧ್ಯ ನೀವು ಹೊಡಿತಾನೆ ಇರ್ಬೋದು. ಇದು ಎಲ್ಲ ಹಂಗೆ ಹೋಗಿತ್ತು. ಇನ್ನು 15-20 ದಿನದಲ್ಲಿ ಎಲ್ಲ ಹಣ್ಣು ಆಗ್ತದೆ ಈಗ ಮೆಣಸಿನ್ಕಾಯಿ. ಹೌದು. ಮತ್ತೆ ಇದೆಲ್ಲ ಚಪ್ಪೆಗೆ ಎಲ್ಲ ಹೂವು ಸ್ಟಾರ್ಟ್ ಆಗಿತ್ತು ಎಲ್ಲ ಕಿತ್ತು ತೆಗೆದ್ಬಿಟ್ಟೆ ನಾನು. ಎಲ್ಲ ಉದಿಸ್ಬಿಟ್ರೆ ಸಾಕು, ಒಂದೆರಡು ಉದಿಸ್ಬಿಟ್ರೆ ಸರಿ. ಇದು ಹಣ್ಣಿನ ಗಿಡ ಮಾಡಲ್ಲ, 10x10 ಮಾಡಿರೋದಲ್ವಾ? ಹೌದು. ನೋಡಿ ಈಗ ಹನುಮಫಲ ಬರೋ ವರ್ಷ, ಇನ್ನೊಂದು ವರ್ಷದಲ್ಲಿ ಹನುಮಫಲ ಇಲ್ಲಿ ಫಸಲು ಬಂದ್ಬಿಡ್ತದೆ, ತೊಂದ್ರೇನಿಲ್ಲ. ಈಗ ಇದನ್ನು ನಾವು ಏನಾದ್ರು ತರಕಾರಿ ಗಿಡಕಾರಿ ಬೇಕು ಮಾಡ್ತೀನಿ ಅಂದ್ರೆ ಬಳಸ್ಕೋಬಹುದು, ತೊಂದ್ರೆ ಏನಿಲ್ಲ. ಅದೇ ಏನಪ್ಪಾ ಅಂದ್ರೆ ಇವಾಗ ಮಧ್ಯದಲ್ಲಿ ಸಾಲು ಮಾಡ್ಕೊಂಡ್ರೆ ಸರಿ ಆಯ್ತು. ಇದು ಪುನರವ ಅಂದ್ಬಿಟ್ಟು ಈ ಗಿಡ ಇದೆಯಲ್ಲ, ಇದು ಪುನರವ ಅಂತ, ತುಂಬಾ ಒಂದು ಒಳ್ಳೆ ಗಿಡ ಇದು. ಈ ಪುನರವ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಯಾವ್ದಾದ್ರು ಅಂಗಾಂಗ ಕೆಲಸ ಮಾಡಿದ್ರೆ ವೀಕ್ ಆಗಿದ್ರೆ, ಕಿಡ್ನಿ ಆಗ್ಲಿ, ಲಿವರ್ ಆಗ್ಲಿ, ಹಾರ್ಟ್ ಆಗ್ಲಿ, ಯಾವುದೇ ಅಂಗ ಇರ್ಲಿ, ಅದು ಕೆಲಸ ಮಾಡ್ದೇನೆ ಅಂದ್ರೆ ಕೆಲಸ ಮಾಡಿ ಸೋತು ರಿಪೇರಿ ಆಗಿ ಕೂತ್ ಬಿಟ್ಟಿದ್ರೆ, ನಾವು ಇದು ಎಲೆಯನ್ನ ಕಷಾಯ ಮಾಡಿ ಅಥವಾ ಇದನ್ನೇನೋ ಪಲ್ಯದಲ್ಲಿ ಬಳಸಿ ಅದ್ರಲ್ಲಿ ವಿಶೇಷವಾಗಿ ಇದನ್ನ ಕಷಾಯ ಮಾಡಿ ಕುಡಿದ್ರೆ ನಮ್ಮ ದೇಹದಲ್ಲಿ ಯಾವ್ದಾದ್ರು ಅಂಗ ಡ್ಯಾಮೇಜ್ ಆಗಿದೆ ನಮ್ಗೆ ಗೊತ್ತಾಗೋದಿಲ್ಲ. ಡಾಕ್ಟರ್ ಹತ್ರ ಹೋದ್ಮೇಲೆ ನಮ್ಗೆ ಡ್ಯಾಮೇಜ್ ಆಗಿದ್ದು ಗೊತ್ತಾಗೋದು. ಈ ಪುನರವನ್ನ ನಾವ್ ಏನ್ ಮಾಡ್ಬೇಕು, ಅದನ್ನ ಕಷಾಯ ಮಾಡಿ ಕುಡಿದ್ರೆ ನಮ್ಮ ದೇಹದಲ್ಲಿ ಯಾವ್ದಾದ್ರು ಅಂಗ ಕೆಲಸ ಮಾಡಿದ್ರೆ ನಿಂತಿದ್ರೆ ಪುನಃ ಅದನ್ನ ಚೈತನ್ಯಗೊಳ್ಳುತ್ತದೆ, ಪುನಃ ಅದನ್ನ ಕೆಲಸ ಮಾಡಿಸ್ತದೆ ಅಂತ. ಅದಕ್ಕೆ ಈ ಗಿಡದ ಹೆಸರೇ ಪುನರವ ಅನ್ಬಿಟ್ಟು. ಈಗ ನಾವು ಈ ಆರ್ಕ ಅಂತೆಲ್ಲ ಮಾಡ್ತೀವಿ, ಗೋಮೂತ್ರದಲ್ಲಿ ನಾವು 4-5 ತರದಲ್ಲಿ ಅದನ್ನ ಆರ್ಕ ಬೇರೆ ಬೇರೆ ತರ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಕೆಲವರು ಬೇವಿನ ಎಲೆ ಹಾಕಿ ಆರ್ಕ ಮಾಡ್ತಾರೆ, ಇನ್ ಕೆಲವರು ಈ ಪುನರವ ಹಾಕಿ ಆರ್ಕ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಈಗ ಲಾವಂಚ ಮತ್ತೆ ನಮ್ಮ ಲೆಮನ್ ಗ್ರಾಸು ಇಂಥದೆಲ್ಲ ಸೇರಿಸಿ ಮಾಡ್ತಾರೆ. ಅಲ್ಲಿ ಇರೋದು ಗೋಮೂತ್ರ ಒಂದೇ. ಆ ಗೋಮೂತ್ರ ಜೊತೆ ನಾವು ಯಾವ್ದನ್ನ ಮಿಕ್ಸ್ ಮಾಡ್ತೀವಿ ಅದಕ್ಕೆ ಬೇರೆ ಹೆಸರು ಬರ್ತದೆ ಅಷ್ಟೇ. ಗೋಮೂತ್ರ ಒಂದೇ. ಈಗ ನಾವು ಮೈದಾ ಹೆಸರು ಅದನ್ನ ಬೆರಕೆ ಮಾಡ್ತೀವಿ, ಮತ್ತೆ ಅದಕ್ಕೊಂದು ಹೆಸರು ಬೇರೆ ಹೆಸರು ಕೊಡ್ತೀವಿ ಅಷ್ಟೇ. ಈಗ ನಾವು ಬೇಕರಿಲಿ ಬಳಸೋದು ಯಾವ್ದಪ್ಪ ಅಂದ್ರೆ 3 ವಸ್ತುನ ಬಳಸೋದು ಬೇಕರಿಲಿ. ಏನು? ಡಾಲ್ಡಾ, ಮೈದಾ, ಸಕ್ಕರೆ ಇದು 3ನೇ ಬಳಸೋದು ನಾವು. ಈ 3ನೇ ಬಳಸಿ ಏನ್ ಮಾಡ್ತೀವಿ ಅಂದ್ರೆ ಬೇರೆ 16 ವೆರೈಟಿ ಮಾಡ್ತೀವಿ. 16 ವೆರೈಟಿ 60 ವೆರೈಟಿ ಆಗ್ತದೆ. ಅದರಲ್ಲಿ ನಾನು ನೆನ್ನೆ ನಾವು ಯಾರು ಸ್ನೇಹಿತರು ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣ. ಅಲ್ಲೇ ಹುಟ್ಟೋದು ಅಲ್ಲೇ ಸಾಯೋದು. ಹೇಗೆ ಬೇಕರಿಲಿ ಏನ್ ಮಾಡ್ತಾರೆ, ಅವ್ರು ಒಂದು ಜಿಲೇಬಿ ಮಾಡ್ತಾರೆ. ಜಿಲೇಬಿ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ದಿನ ಇಡ್ತಾರೆ, ಕೆಟ್ಟೋಗಿಂತಾರೆ, ಅದನ್ನ ಪುನಃ ಕಲಸ್ಬಿಟ್ಟು ಅದರಲ್ಲಿ ದಿಲ್ ಖುಷೋ ದಿಲ್ ಪಸ್ ಅಂತ ಮಾಡ್ತಾರೆ. ಅದೇ ಅದು ಸತ್ತೋಯ್ತು, ಅದೇ ಹೊಸದಲ್ಲಿ ಒಂದು ಹುಡ್ತು. ಅದು ಒಂದು 15 ದಿನ 20 ದಿನ ವ್ಯಾಪಾರ ಆಗಿದೆ, ಪುನಃ ಅದನ್ನ ಇಸಕ್ಬಿಡ್ತಾರೆ. ಇಸಕ್ಬಿಟ್ಟು ಲಾಸ್ಟ್ ಅವತಾರ ಯಾವ್ದಪ್ಪ ಅಂದ್ರೆ ಆಪಲ್ ಕೇಕು. ಲಾಸ್ಟ್ ಅಲ್ಲಿ ಬರೋದು ಆಪಲ್ ಕೇಕ್. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ, ಆಪಲ್ ಕೇಕ್ ಇಷ್ಟ ಅಪ್ಪ ಇದ್ರು ಅದನ್ನ ಕಮ್ಮಿ ರೇಟ್ ಕೊಟ್ಬಿಡ್ತಾನೆ. ಇದಾದ್ರು ತಿಂದು ಹೋಗ್ಲಿಲ್ಲ. ತಿಂದವನು 3 ದಿನ ಎದೆ ಉರಿ ಹೋಗಲ್ಲ. ತಿಂದವನಿಗೆ 3 ದಿನ ಎದೆ ಉರಿ ಹೋಗಲ್ಲ. ಹಾಗೆ ಅವ್ರು ಹಾಕೋದೇ 3 ಐಟಮ್ ಆದ್ರೂ ಅಲ್ಲಿ ಮೇನ್ ಪಾತ್ರ ಏನಾಗ್ತದೆ ಅಂದ್ರೆ ಮೈದಾದ ಪಾತ್ರ ಬಹಳ ಮೈದಾದಲ್ಲೇ ಇಟ್ಕೊಂಡು ಎಲ್ಲ ಮಾಡಿದ್ರು. ಹಾಗೆ ಈ ಆರ್ಕ ಮಾಡುವಾಗ್ಲೂ ಅವ್ರು ಏನನ್ನ ಬಳಸಿ ಹಾಕ್ತಾರೆ ಅದ್ರದ್ದು ಇದಾಗ್ತದೆ. ಇದು ಪುನರವ ತುಂಬಾ ಒಳ್ಳೇದು. ನೀವು ಪಲ್ಯ ಮಾಡುವಾಗಲಿ ನಿಮ್ ಜಮೀನಲ್ಲಿ ಇದೆ ಯಥೇಚ್ಛ ನೋಡಿ, ಇಲ್ಲೆಲ್ಲ ಬೆಳೆದಿದೆ ನೋಡಿ. ಇದನ್ನ ಸೊಪ್ಪಲ್ಲಿ ತರಕಾರಿಯಾಗಿ ಬಳಸ್ಬೋದು, ಆಮೇಲೆ ಇದನ್ನ ಕಷಾಯ ರೂಪದಲ್ಲಿ ಬಳಸ್ಬೋದು. ಅದು ಬಳಸಿದಾಗ ನಮ್ಮ ದೇಹದಲ್ಲಿರುವ ಅಂಗ ಕೆಲಸ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ಪೂರ್ವಿಕರು ನಮ್ಗೆ ಇದೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ನಾವು ಬಳಸ್ಕೋಬೇಕಷ್ಟೇ.